ಕಳೆದ ಏಪ್ರಿಲ್ 18ರಂದು ನಮ್ಮ ಮಗಳಾದ ನೇಹಾ ಹಿರೇಮಠನ ಹತ್ಯೆ ಆಯಿತು. ಅದ ನಂತರ 10 ತಿಂಗಳಾದರೂ ಇನ್ನೂ ಕೂಡ ಯಾವುದು ಮುಂದೆ ಕೇಸ್ ಬಗ್ಗೆ ಒರಿಲಿಲ್ಲ. ಕೋರ್ಟಲ್ಲಿದೆ, CID ತನಿಖೆ ಆಯಿತು, ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಎಲ್ಲ ಓಕೆ. ನನಗೆ ರಾಜ್ಯ ಸರ್ಕಾರ ಮಾತು ಕೊಟ್ಟಿದ್ದು 190 ದಿವಸ ಇಲ್ಲ 120 ದಿವಸನೇ ಗಲ್ಲು ಶಿಕ್ಷೆ ಮಾಡಿಸ್ತೀವಿ ಅಂತ. ಯಾವುದು ಆ ರೀತಿ ಡೆವಲಪ್ಮೆಂಟ್ ಆಗಲಿಲ್ಲ. ಅದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಈಗಾಗಲೇ ಒಂದು ಸಂಘಟನೆ ಮುಂದೆ ಬಂದಿದೆ. ಶ್ರೀರಾಮ್ ಸೇನೆ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ಜಿಯವರು ಮೊನ್ನೆ ಪ್ರೆಸ್ ಮೀಟನ್ನು ಮಾಡಿ ಈ ಕೇಸಲ್ಲಿ ಭಾಳ ಪ್ರಭಾವಿ ವ್ಯಕ್ತಿಗಳ ಕೈವಾಡಿದೆ, ಇದರಿಂದ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ CBIಗೆ ಹಸ್ತಾಂತರ ಮಾಡಿ. ಅದರ ಜೊತೆಗೆ KLE ಸಂಸ್ಥೆಗಳಿಗೆ ಏನು ಕಲಿತಾ ಇದ್ಲು ನನ್ನ ಮಗಳು, ಅಲ್ಲಿಯೂ ಕೂಡ ಅವ್ರ ಕೈವಾಡ ಇದೆ. ಅಲ್ಲಿಯೂ ಕೂಡ ಕೈ ಆಡಿಸಿ ಇನ್ನೂ ತನಕ ಆ ಹುಡುಗನ ಸಸ್ಪೆಂಡ್ ಮಾಡಲಿಲ್ಲ, ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಲಿಲ್ಲ ಅನ್ನೋ ಕೂಡ ಕೂಗನ್ನು ಇಟ್ಟರು. ಅದ್ರ ಜೊತೆಗೆ ಅವ್ರು ಲೆಟರ್ ಕೊಟ್ಟು ಅಲ್ಲಿ KLEಗೆ ವಿಸಿಟ್ ಮಾಡಿ ಅಲ್ಲಿ ಅವನ್ನ ಸಸ್ಪೆಂಡ್ ಲೆಟರ್ ತೊಗೊಂಡು ಬಂದರು. KLE ಸಂಸ್ಥೆಗೆ ವಿನಂತಿ ಮಾಡ್ತೀನಿ, ಅವನ್ನ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಬೇಕು, ಅವನು LC ಒಳಗೆ ಕಾಣಬೇಕದು ಬ್ಲ್ಯಾಕ್ ಲಿಸ್ಟ್ ಅಂತ ನಾವು ವಿನಂತಿ ಮಾಡ್ತೇವೆ ಮಾಧ್ಯಮ ಮುಖಾಂತರ. ಅದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅವ್ರೇನು ಸಂಶೋಧನೆ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್ಜಿಯವರು, ಅವರು ಕಂಪ್ಲೀಟ್ಲಿ 42 ಕೇಸ್ ಬಗ್ಗೆ ಅವ್ರು ಸ್ಟಡಿ ಮಾಡಿದ್ದಾರೆ. ಎಷ್ಟೋ ಕೊಲೆ ಆಗಿದ್ದಾವೆ, ಎಷ್ಟೋ ರೇಪ್ ಆಗಿದ್ದಾವೆ, ಎಷ್ಟೋ ಕಿಡ್ನ್ಯಾಪ್ ಆಗಿದ್ದಾವೆ, ಎಷ್ಟೋ ಇನ್ನೂ ತನಕ ಟ್ರೇಸ್ ಆಗಿಲ್ಲ. ಅದಕ್ಕೆ ಈ ಪ್ರಕರಣ ಕೂಡ ಭಾಳ ಗಂಭೀರವಾಗಿ ಅವರು ಸ್ಟಡಿ ಮಾಡಿ ಇದರ ಕಾಣದ ಕೈ ಕೆಲಸ ಮಾಡ್ಯಾವ ಅಂತ ನಾನು ಓಂ ಪ್ರಥಮಿಂದ ಹೇಳ್ಕೊತ ಬಂದೇನೆ. ಇವತ್ತು ಕೂಡ ಪ್ರಮೋದ್ ಮುತಾಲಿಕ್ಜಿಯವರು ಅದನ್ನು ಸಂಶೋಧನೆ ಮಾಡಿ ಪ್ರಭಾವಿ ವ್ಯಕ್ತಿಗಳ ಕೈವಾಡಿದೆ, ಒಬ್ಬ ಶಾಸಕನ ಕೈವಾಡಿದೆ ಅಂತ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆಲ್ಲ ಅಂಶಗಳನ್ನು ಗೊತ್ತಾಗಿದೆ, ಅವ್ರಿಗೂ ಸಾಕಷ್ಟು ಮಾಹಿತಿಗಳನ್ನು ಜನರೇಟ್ ಆಗಿದೆ. ಅವ್ರ ಕಾರ್ಯಕರ್ತರು ಕೂಡ ಈ ಕೇಸನ್ನು ಸ್ಟಡಿ ಮಾಡಿದ್ದಾರೆ. ಇದರಿಂದ ಅವರು ಕೂಡ ಡಿಮಾಂಡ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅವ್ರ ಮಾತಿಗೆ ಬೆಂಬಲ ಕೊಡ್ತೀನಿ. ಈ ಕೇಸನ್ನು ಇವ್ರಿಗೆ ಇತ್ಯರ್ಥ ಮಾಡೋಕ್ಕಾಗಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ CBIಗೆ ಕೊಡೋಕೆ ನಾನು ಕೂಡ ಡಿಮಾಂಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಒಬ್ಬ ಪ್ರಭಾವಿ ಶಾಸಕರು ಅವ್ರ ಕೈವಾಡ ಐತಂತೆ ಅವ್ರು ಆರೋಪ ಮಾಡಿದ್ರು ಮುತಾಲಿಕ್ ಅವರು, ಅದಕ್ಕೆ ನೀವೇನು ಹೇಳ್ತೀರಿ? ನಾವು ಇರಲ್ಲ, ಈಗ ಅವು ಹೌದಂತ ನಾನು ಡೇ 1 ಹೇಳ್ತಾ ಇದ್ದೀನಿ. ಡೇ 1 ಮರ್ಡರ್ ಆದ್ಕೊಳ್ಳೆ ಹೇಳ್ತಾ ಇದ್ದೀನಿ. ಇದು ಸಣ್ಣ ಮನುಷ್ಯ ಮಾಡೋದು ಕೆಲಸ ಅಲ್ಲ. ಅದಕ್ಕೆ ಈ ರೀತಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದು ಅವರು ಮಾಡಿದ್ದ ಕರೆ ಇದೆ, ಅವ್ರ ಕೈ ಆಡಿಸಿದ್ದು ಕರೆ ಇದೆ, ಎಲ್ಲ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ನಮ್ಮ ರಾಜಕೀಯ ಬೆಳವಣಿಗೆ ಸಲುವಾಗಿ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಜಂಗಮರಿಗೆ, ಇಲ್ಲಿ ಬೇಡ ಜಂಗಮರಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳವಣಿಗೆ ಇಲ್ಲ. ಇವರು ಬೆಳೆದ್ರೆ ನಮ್ಮನ್ನ ಮೂಲಿಗುಂಪು ಮಾಡ್ತಾರನ್ನೋ ಅವ್ರಿಗೆ ಮನಸ್ಥಿತಿ ಇದೆ. ಸಮುದಾಯಕ್ಕೆ ಬೆಳವಣಿಗೆ ಇಲ್ಲ ಅಂತಾರೆ. ನಮ್ಮ ಸಮುದಾಯಕ್ಕೆ ಬೆಳವಣಿಗೆ ಇಲ್ಲ. ಯಾರೋ ಅದಾರ, ಅವ್ರ ಪ್ರಭಾವಿಗಳದಾರ. ಇವತ್ತು MB ಪಾಟೀಲ್ ಇರ್ಬೋದು, ಶರಣ್ ಪ್ರಕಾಶ್ ಅವ್ರು ಇರ್ಬೋದು, ಮತ್ತು ಶಾಮನೂರ್ ಶಿವಶಂಕರಪ್ಪ ಇರ್ಬೋದು, ಮತ್ತು ನಮ್ಮ ಶಿವಾನಂದ್ ಪಾಟೀಲ್ ಇರ್ಬೋದು, ಮತ್ತು ಇವರು ನಮ್ಮ ಈಶ್ವರ್ ಖಂಡ್ರೆ ಅವ್ರು ಇರ್ಬೋದು. ಇವರೆಲ್ಲ ಸಮಾಜಕ್ಕೆ ಅವರಾದ ಶಕ್ತಿ ಇದೆ, ಅವ್ರದ್ದೇ ಆದ ಸಂಘಟನೆ ಇದೆ. ಅವ್ರ ಕ್ಷೇತ್ರದಾಗ ಅವ್ರು ಗಟ್ಟಿ ಅದಾರ ಅಂತೇಳಿ ಯಾವುದೂ ಆಗಿಲ್ಲ. ಈಗ ಬರೋ ಹೊಸ ಪೀಳಿಗೆಗೆ ನಮ್ಮ ವೀರಶೈವ ಲಿಂಗಾಯತರಿಗೆ ಯಾರಿಗೂ ಅವಕಾಶ ಸಾಧ್ಯ ಇಲ್ಲ. ಅವರು ಹಳಬರು. ಸರಿ, ಈಗ ಆರೋಪಿ ನನಗೆ ಇಲ್ಲಿ ನಂಬಿಕೆ ಇಲ್ಲ, ಜೀವ ಬೆದರಿಕೆ ಭಯ ಐತಿ ಅನ್ನೋ ಕಾರಣ ಕೈ ಕೊಟ್ಟು ಹೋಗಿದ್ದಾರೆ ಬೆಳಗಾವಿ, ಏನಾಯ್ತು? ಅದಕ್ಕೆ ಯಾರು ಕಾರಣ? ಜೀವ ಬೆದರಿಕೆ ನಾವೇನಾರ ಒಂದು ದಿವಸ ಅವ್ನು ಕೋರ್ಟಿಗೆ ಬಂದಾಗ ಅಟೆಂಡ್ ಆಗ್ಯಾವೆ? ಯಾರು ವಕೀಲರು ಸ್ಟ್ರೈಕ್ ಮಾಡಿದ್ದಾರೆ ಅಥವಾ ಏನಾರ ಸಂಘಟನೆಗಳು ಬಂದು ಏನಾರ ಮಾಡಿರ್ಬೇಕಲ್ಲ. ಸುಮ್ಮನೆ ಸುಳ್ಳು ಆರೋಪ ಮಾಡಿ ಅವನಿಗೆ ವಕೀಲರು ಯಾರೂ ಕೊಡ್ತಾ ಇರಲಿಲ್ಲ, ಅವನು ವಕೀಲರು ಅಪಾಯಿಂಟ್ ಮಾಡಿ ಅವ್ನು ಕೋಟ್ಯಾಂತರ ರೂಪಾಯಿ ಕೊಟ್ಟು ಅವನ್ನ ಅಲ್ಲಿ ಆ ಕೇಸನ್ನು ಬೆಳಗಾವಿ ಟ್ರಾನ್ಸ್ಫರ್ ಮಾಡ್ಸೋಕೆ ಐಡಿಯಾ ಕೊಟ್ಟು ವಕೀಲರು ಕೊಟ್ಟು ಮಾಡಿಸೋರು ಯಾರು? ಪ್ರಭಾವಿ ವ್ಯಕ್ತಿಗಳೇ ಮಾಡಿಸ್ತಾ ಇದ್ದಾರೆ. ಮತ್ತು ಇಷ್ಟೆಲ್ಲ ಮಾಡೋ ಹೊತ್ನಾಗ ನೀವೇನು ಕಣ್ಣು ಮುಚ್ಕೊಂಡು ಕೂತೀರ? ನೀವೇ ಫಾಸ್ಟಾಗಿ ಕೋರ್ಟ್ ಕೊಟ್ಟು ನಮ್ಮ ಟ್ರಯಲ್ ಚಾಲಾಗಿಬಿಟ್ಟಿದ್ರೆ ಅವಶ್ಯಕತೆನೇ ಇರಲಿಲ್ಲ. ಈ ರೀತಿ ಎಲ್ಲ ಬ್ಯಾಕ್ ಸಪೋರ್ಟ್ ಮಾಡ್ಕೊತ ಕುಂತಾರ. ಅದನ್ನು ನಿಮಗೆ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೃಹ ಮಂತ್ರಿಗಳಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಅದಕ್ಕೆ ನೀವು ಅದನ್ನು ದಾರಿ ಮಾಡಿಕೊಡ್ಬಾರ್ದು. ಅದನ್ನು ಆರೋಪಿಗೆ ಗಲ್ ಶಿಕ್ಷೆ ಆಗಬೇಕು, ಆಕೆನ ಆತ್ಮಕ್ಕೆ ಶಾಂತಿ ಕೊಡಬೇಕು, ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡಬೇಕು. ಈ ಇಂಥ ಕೃತ್ಯ ಮಾಡೋರು ಇವತ್ತಿಲ್ಲ ನಾಳೆ ಗಲ್ಲಿಗೇರಿಸ್ತಾರ ಅಂತ ಗೊತ್ತಾಗಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಅದಕ್ಕೆ ಗೃಹ ಮಂತ್ರಿಗಳು ಇದಾರ. ಅದಕ್ಕೆ ನೀವು ಗೃಹ ಮಂತ್ರಿಗಳು ಅದನ್ನು ಗದಿ ಖಂಡಾಕೋಶವಾಗಿ ಹೇಳೋಗ್ಯಾರ, ನ್ಯಾಯ ಕೊಡಿಸ್ತೀವಿ ಅಂತ. ನಾನು ಅದನ್ನೂ ಹೇಳೇನಿ, ಸರ್ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನಾರ ನಿಮ್ಗೇನು ಇದು ಮುಜುಗರ ಅನಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಏನು ಬೇಡ ಅಂತ ಅವರೇ ಹೇಳೋಗ್ಯಾರ.
ಮತ್ತು ಇವತ್ತು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡಬೇಕಾಕೈತಿ. ಕೊಟ್ಟು ನಾನು ಪಕ್ಷಾತೀತವಾಗಿ ನಾನು ಜಾತ್ಯತೀತ ಎಲ್ಲರೂ ಕಟ್ಕೊಂಡು ಹೋರಾಟ ಮಾಡ್ಬೇಕಾಕೈತಿ. ನಿಮ್ಮ ಪಕ್ಷದವ್ರು ನಿಮ್ಮನ್ನ ನಮ್ಮ 100% ನಮ್ಮ ಪಕ್ಷದವ್ರು ಯಾರೂ ನಾನು ಬೆನ್ನಿಗಿಲ್ಲ, ಇವತ್ತಿಗೂ ಇಲ್ಲ. ನಾನು CM ಅವ್ರ ಕಾರಣಕ್ಕೆ ಏರ್ಪೋರ್ಟ್ಗೆ ಹೋದರೂ ಕೂಡ ನಾನು ದುಗಿಸ್ತಾರೆ ಅಲ್ಲೇ ಬೇರೆದವ್ರಿಗೆ ಹಚ್ಚಿ ಅದನ್ನು ನನ್ನ ದೂರ ಇಡಿಸ್ತಾರೆ, ಒಳಗೆ ಬಿಡ್ಲಾರ್ದಂಗೆ ನೋಡ್ಕೋತಾರೆ, ಪೊಲೀಸರಿಗೆ ಹಚ್ಚಿ ಎಲ್ಲ ನಾನು ನೋಡೇನಿ. ಆಗ್ಲಾರ್ದು ಯಾರೋ ಸಣ್ಣ ಸಣ್ಣ ಕಾರ್ಯಕರ್ತನ ಒಳಗೆ ತೊಗೊಂಡೋಗ್ತಾರೆ, ಒಬ್ಬ ಕಾರ್ಪೊರೇಟರ್ನ ಹೊರಗೆ ನಿಲ್ಲಿಸ್ತಾರೆ. ಅಲ್ಲಿ ನೀವು ಬೇಕಂದ್ರೆ ಏರ್ಪೋರ್ಟ್ನಾಗ ನೋಡಿ, ನಾನು CM ಬಂದಾಗ ನಾನು ಫಾಸ್ಟ್ಯಾಗ್ ಕೊಟ್ಟೇನೆ ಸರ್ ಮತ್ತು ಸ್ಪೆಷಲ್ PP ಕೊಡ್ತೀನಿ ಅಂದ್ರೆ ಏನಾಯ್ತು ಅಂತ ಕೇಳಕ್ಕೆ ಹೋದ್ರೆ ನನ್ನ ಕಾಣಕ್ಕೆ ಸುತ್ತೆ ಕೊಟ್ಟಿಲ್ಲ. ತಪ್ಪಿಸಿ ಮೊದಲು ಕಾರ್ ಹತ್ಸಕ್ಕೆ ನೋಡ್ತಾರೆ. ಮುಖ್ಯಮಂತ್ರಿಗಳಿಗೂ ಕನ್ಫ್ಯೂಸ್ ಮಾಡತ್ತಾರೆ ಇವರು. ಹೆಸರು ಕಳಂಕ ಮುಖ್ಯಮಂತ್ರಿಗಳದ್ದು ಬರೋ ಕಾರಣ ಏನಂದರೆ ಅವ್ರಿಗೂ ಕನ್ಫ್ಯೂಸ್ ಮಾಡತ್ತಾರ. ಇದರಿಂದ ನ್ಯಾಯ ಸಿಗ್ತೈತೆ ಅನ್ನೋದು ನಾವು ಕೂಡ ಭರೋಸೆ ಕಳ್ಕೊಂಡೇವೆ. ಅದಕ್ಕೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ. ಒಂದು ನ್ಯಾಯಾಂಗ ತನಿಖೆ ಮಾಡಿಸಿ, ಇಲ್ಲ CBI ಕೊಡಿ, ಇಲ್ಲ ಅಂದರೆ NIA ಕೊಡಿ. ಇವು ಮೂರಾದರೆ ಏನಾದರೂ ನಾನು ಕೂಡ ಪ್ರಯತ್ನ ಮಾಡಿ ಅವ್ರಿಗೆ ಏನೇನು ಮಾಹಿತಿ ಬೇಕೋ ಅವರು ಜನರೇಟ್ ತೊಗೋತಾರೆ. ಇಲ್ಲೆಲ್ಲ ಸಾಕ್ಷಿ ನಾಶ ಮಾಡೋಕ್ಕೆ ಸುಮ್ಮನೆ ಬಿಟ್ಟು ಅಡ್ಡಾಡಿದ್ರಲ್ಲ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.